ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಿನ್ನೆ ಒಂದು ಪ್ರಪಲ್ ಕಳಿಸಿದ್ದೆ, ಗಂಡು ಬೇಕು ಅಂತ ಅವ್ರು ಹೇಳಿದ್ರಲ್ವಾ. ಸೊ ಅವ್ರಿಗೆ ಆಲ್ರೆಡಿ ಒಬ್ಬ ಹುಡುಗ ಸಿಕ್ಕಿದ. ನಿನ್ನೆ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ ಅವನ ಜೊತೆ ಇವಾಗ ಮಾತುಕತೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೂ ಒಂದು ಒಳ್ಳೆಯ ಹೆಣ್ಣಿನ ಜೊತೆ ಒಂದು ಸಂಬಂಧ ಅಥವಾ ಮದುವೆ ಆಗೋದಕ್ಕೆ ಬರಬೇಕಾ? ಪ್ರಸ್ತುತ ನಿಮ್ಮ ಫೋಟೋ ಸಮೇತ ನಿಮ್ಮ ಬಯೋಡಾಟಾನ ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ನಾವೇ ಖುದ್ದಾಗಿ ನಿಮಗೆ ಒಳ್ಳೆಯ ಒಂದು ಹುಡುಗಿನ ಹುಡುಕಾಟ ಮಾಡಿಕೊಡ್ತೀವಿ. ನಮಗೆ ಇವತ್ತು ವಿನಯ ಅಂತ 30 ವರ್ಷದವರು. ಸೊ ನೋಡ್ಕೊಳ್ಳಿ, ಅವರ ಫೋಟೋ ಸಮೇತ ನಾವು ಮಾಹಿತಿ ಕೊಡ್ತೀವಿ. ಇವರು ಬಂದ್ಬಿಟ್ಟು ಬಿದರ್ನ ಹತ್ತಿರ ಗುಬ್ಬಿ ಅಂತ ಒಂದು ಹಳ್ಳಿಯಲ್ಲಿ ವಾಸವಾಗಿರೋದು. ಸುಮಾರು ಹುಟ್ಟಿದಂತಹ ವರ್ಷದಿಂದ ಇಲ್ಲಿವರೆಗೂ 16 ವರ್ಷಗಳಿಂದ ಇವರು ಅಲ್ಲೇ ಇದ್ದಾರೆ. ಸ್ವಲ್ಪ 4 ರಿಂದ 5 ವರ್ಷ ಓದೋಕ್ಕೆ ಅಂತ ಬೇರೆ ಬೇರೆ ಊರ ಕಡೆ ಸುತ್ತಾಡಿದ್ದಾರೆ ಸ್ನೇಹಿತರೆ. ಸೊ ಪ್ರೆಸೆಂಟಾಗಿ 16 ವರ್ಷಗಳಿಂದ ಈ ಒಂದು ಊರಿನಲ್ಲಿ ವಾಸವಾಗಿರೋದು. ನನ್ನ ಊರು ಬಿಟ್ಬಿಟ್ಟು ದೂರದ ಸಂಬಂಧ ಬೆಳೆಸಬೇಕು ಅಂತ ಆಸೆ ಆಗಿದೆ. ನನ್ನ ಊರಿನಲ್ಲಿ ನನಗೆ ತಕ್ಕಂತಹ ವರ ಸಿಗ್ತಾ ಇಲ್ಲ ಅಂತ ಇವರು ಹೇಳಿರೋದು. ಆಸ್ತಿ ಬಂದ್ಬಿಟ್ಟು ಜೀವನ ಸಾಗಿಸುವಷ್ಟು ಆಸ್ತಿ ಇದೆ. ನನ್ನದೇ ಪುಟ್ಟದಾಗಿರ್ತಕ್ಕಂಥ ಕನಸಿನ ಕಾರು ಬೇರೆ ಇದೆ. ಅದು ಒಂದು ಕಾರು ಇವ್ರಿಗೆ ಕನಸಂತೆ, ಅದು ಆಮೇಲೆ ಹೇಳ್ತೀನಿ ನಾನು. ಸೊ ಇದು ವಿನಯ್ ಅವರ ಇರ್ತಕ್ಕಂತಹ ಮಾಹಿತಿ. ಬಿದರ್ ಹತ್ತಿರ ಗುಬ್ಬಿ, ವಯಸ್ಸು 30, ದೂರದ ಸಂಬಂಧ ಬೆಳೆಸುವಂಥ ಆಸೆ, ನನಗೆ ತಕ್ಕಂಥ ವರ ಬೇಕು. ಸೊ ಒಂದು ಜೀವನ ನಡೆಸಬೇಕಾಗಿರ್ತಕ್ಕಂಥದ್ದು ಎಷ್ಟೆಲ್ಲ ದುಡ್ಡು ಬೇಕು ಅಷ್ಟು ಇದೆ ನನ್ನ ಹತ್ರ. ಆ್ಯಂಡ್ ಫೋಟೋದಲ್ಲಿ ನೋಡ್ಕೊಳ್ಳಿ, ವೈಟ್ ಆಗಿದ್ದಾರೆ. ಸಾರಿ ಹಾಕ್ಕೊಂಡ್ರೆ ಇನ್ನೂ ಕೂಡ ಲಕ್ಷಣವಾಗಿ ಕಾಣಿಸ್ತಾರೆ. ಇವರ ಹೆಚ್ಚಿನ ಮಾಹಿತಿ ನೋಡ್ಕೊಳ್ಳೋಣ. ನಮ್ಮ ಒಂದು ಮನೆಯಲ್ಲಿ ನನ್ನ ಸಂಸ್ಕಾರದಿಂದ ಬೆಳೆಸಿದ್ದಾರೆ. ನೀವು ಕೂಡ ಅಷ್ಟೇ ಸಂಸ್ಕಾರವುಳ್ಳಂತಹ ವ್ಯಕ್ತಿ ಆಗಿರಬೇಕು. ನನ್ನನ್ನು ಮದುವೆ ಆಗುವಂಥವ್ರು ನೀವು. ಜೊತೆಗೆ ನನ್ನನ್ನು ಇಷ್ಟಪಡುವಂಥವ್ರು. ಎಂಗೇಜ್ಮೆಂಟ್ಗೂ ಮುನ್ನ ನನಗೆ ದಿನಾಲೂ ವಾರಕ್ಕೆ 2 ಸಲ ಭೇಟಿ ಆಗಬೇಕು. ಅದರಂತೆ ಖರ್ಚಿಗೆ ನಾನೇ ನಿಮಗೆ ದುಡ್ಡು ಕೊಟ್ಬಿಟ್ಟು ಕರೆಸಿಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಸ್ವಲ್ಪ ದುಡ್ಡು ಕೊಡ್ತಾರತ್ತೆ, ಆ ಒಂದು ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನು ಕರೆಸ್ಕೊಳ್ತಾರಂತ ಹೇಳಿರೋದು. ನನಗೆ ತುಂಬ ಜನ ಗೆಳತಿಯರು ಕೂಡ ಇದ್ದಾರೆ. ಆ್ಯಂಡ್ ನಾನು ಬಂದ್ಬಿಟ್ಟು ಕಾಲೇಜ್ನಲ್ಲಿ ಓದಬೇಕಾಗಿದ್ದು ಒಂದು 10 ರಿಂದ 15 ಜನ ಗೆಳತಿಯರನ್ನ ಸಂಪಾದನೆ ಮಾಡಿದ್ದೇನೆ. ಅವರೆಲ್ಲರೂ ಕೂಡ ನಾನು ನಿಮಗೆ ಮದುವೆಗೂ ಮುನ್ನ ಪರಿಚಯ ಕೂಡ ಮಾಡಿಸಿಕೊಡ್ತೀನಿ ಅಂತ ಇವರು ಹೇಳಿರೋದು. ಸೊ ಪರಿಚಯ ಮಾಡಿಸ್ಕೊಡೋದು, ಇವ್ರನ್ನ ನೀವು ಯಾವಾಗ ರೂಮ್ಗೆ ಕರ್ಕೊಂಡು ಹೋಗ್ತೀರಾ ಆವಾಗಲೇ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಅವರ ಹೆಚ್ಚಿನ ಮಾಹಿತಿ ಆಗಿತ್ತು. ಆ್ಯಂಡ್ ಇವರ ಒಂದು ಕನಸಿನ ಕಾರ್ ಹೆಂಗಿದೆ ಗುರು, ನೋಡ್ಕೊಂಡು ಬರೋಣಲ್ಲ ಪಾಪ, ಅದನ್ನು ಹೇಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದನ್ನು ಕೂಡ ಹೇಳ್ತೇನೆ ನೋಡಿ. ಸೊ ಇದೇ ಅವ್ರ ಹತ್ರ ಇರ್ತಕ್ಕಂತಹ ಬೊಲೆರೋ ಮಾಡೆಲಲ್ಲಿ ಕನಸಿನ ಕಾರು. ಸೊ ಏನಕ್ಕೆ ಇದೊಂದು ಇಷ್ಟಪಡ್ತಿದ್ದಾರೆ ಅಂದರೆ, ಸೊ ಬಿದರ್ ಕಡೆ ಈ ರೀತಿಯ ಕಾರ್ಗಳು ನೋಡೋದು ತುಂಬ ಅಂದರೆ ತುಂಬ ಕಡಿಮೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಬೇರೆಯವರು ಜೊತೆಗೆ ಪಕ್ಕದ ಒಂದು ಮನೆಯವರು ಇಂಥ ಕಾರ್ನಲ್ಲಿ ಜೊತೆಗೆ ಬೈಕ್ನಲ್ಲಿ ಅಂತ ಓಡಾಡೋದು ನೋಡಿದ್ರೆ ನಮಗೂ ಕೂಡ ಈ ರೀತಿ ಇದರಲ್ಲಿ ಯಾವಾಗ ಓಡಾಡ್ತೀವೋ ಯಾವಾಗ ಸುತ್ತಾಡ್ತೀವೋ ಅಂತ ನಮಗೂ ಕೂಡ ಅನಿಸುತ್ತೆ. ಇವ್ರಿಗೂ ಕೂಡ ಅನಿಸಿದೆ, ಅದನ್ನು ಕನಸಾಗಿ ಇಟ್ಕೊಂಡಿದ್ದಾರೆ. ಸೊ ಮದುವೆ ಆದರೆ ನಂತರ ಒಂದು ಯಾವುದಾದ್ರೂ ಕೆಲಸ ಅಂತ ಮಾಡ್ತೀನಿ. ಸೊ ಕೆಲಸ ಮಾಡಿಕೊಂಡೇ ಈ ಒಂದು ಕಾರನ್ನು ತೆಗೆದುಕೊಳ್ತೀನಿ ಅಂತ ಇವರ ಒಂದು ಕನಸು. ಹಾಗಾಗಿನೇ ನಾನು ಇದರ ಮಾಹಿತಿ ಹೇಳ್ತಾ ಹೋಗಿದ್ದೇನೆ ನೋಡಿ ಸ್ನೇಹಿತರೆ. ಆ್ಯಂಡ್ ನೋಡೋದಕ್ಕೂ ಕೂಡ ಕಲರ್ ನೋಡ್ಕೊಳ್ಬೋದು. ಇದರಲ್ಲಿ ಕಂಪಲ್ಸರಿಯಾಗಿ AC ಇರುತ್ತೆ ಸ್ನೇಹಿತರೆ. ಸೊ ನೀವು ಎಲ್ಲಿ ಬೇಕಾದರೂ ಹೋಗಿ, ಎಷ್ಟೊತ್ತು ಬೇಕಾದರೂ AC ಆನ್ ಮಾಡ್ಕೊಂಡು ಹೋಗಿ, ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ. ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ಮೈಲೇಜು ಅಪ್ ಟು 20.6 ಕಿಲೋಮೀಟರ್ವರೆಗೂ ನೀವು ಹೋದರೆ 1 ಲೀಟ್ರಿಗೆ ಅಬ್ಬ ಅಂದ್ರೆ 30 ಅಂತಂದ್ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕಿಲೋಮೀಟರ್ವರೆಗೂ ಹೋಗುತ್ತೆ. ಬ್ಲ್ಯಾಕ್ ಆ್ಯಂಡ್ ನರ್ವಸ್ ಆಗಿರ್ತಕ್ಕಂಥ ಡಿಸೈನಲ್ಲಿ ಇರುತ್ತೆ. ಆ್ಯಂಡ್ ಒಳಗಡೆ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟ್ಸು ಕೂಡ ನೋಡ್ಕೊಳ್ಬೋದು. ಇವಾಗ ಅವರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಬರೀ 6 ಜನ, ಇದು 7 ಜನದ ಸೀಟ್ ಆಗಿರುತ್ತೆ. ಸೊ ನೀವು ಕೂಡ ಅದರಲ್ಲಿ ಇವರ ಮನೆಯಲ್ಲಿ ಒಬ್ಬ ಸದಸ್ಯರು ಆ್ಯಡ್ ಆದರೆ ಪ್ರಸ್ತುತ ನಿಮಗೆ ಆಗಿರ್ತಕ್ಕಂಥ ಸೀಮಿತವಾಗಿರ್ತಕ್ಕಂಥ ಸೀಟು ಇಲ್ಲೇ ಸಿಕ್ಬಿಡುತ್ತೆ ನೋಡಿ ಸ್ನೇಹಿತರೆ. ಸೊ ನೀವು ಇಲ್ಲಿ ಕೂತ್ಕೊಳ್ಬೋದು, ಅವ್ರು ಇಲ್ಲಿ ಕೂತ್ಕೊಳ್ಬೋದು. ನಿಮಗೆ ಡ್ರೈವಿಂಗ್ ಬರುತ್ತೆ ಅಂದರೆ ಪ್ರಸ್ತುತ ಡ್ರೈವರ್ ಸೀಟಲ್ಲಿ ನೀವು ಕೂತ್ಕೊಳ್ಬೋದು. ಆ್ಯಂಡ್ ಅವರು ಕೂಡ ಇಲ್ಲಿ ಕೂತ್ಕೊಳ್ತಾರೆ. ಜಾಲಿಯಾಗಿ ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ನೋಡ್ಬೋದು, ಏನು ಬೇಕಿದ್ರೂ ಮಾಡ್ಬೋದು. ಆ ರೀತಿಯ ಆಫರ್ ಕೂಡ ಇವರು ಕೊಟ್ಟಿದ್ದಾರೆ. ಆ್ಯಂಡ್ ನೋಡ್ಕೊಳ್ಳಿ, ಇದು ಒಳಗಡೆ ಇರ್ತಕ್ಕಂಥ ಸ್ಪೇಸು ಆ್ಯಂಡ್ ಸೀಟಿನ ಡಿಸೈನು. ಮೈಲೇಜಿಂಗ್ ಕೂಡ ನಾನು ಹೇಳಿದೆ. ಇನ್ನು CC ಬಂದುಬಿಟ್ಟು 1990 CC ಇದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇದರ ಆಫ್ಟು ಬೆಲೆ ಬಂದುಬಿಟ್ಟು 18 lakhs ಅಂತ ಹೇಳಿರ್ತಕ್ಕಂಥದ್ದು. ಇದು ಈ ಒಂದು ಕಾರಿನ ಮಾಹಿತಿ ಜೊತೆಗೆ ಅವರ ಡೀಟೇಲ್ಸ್ ಆಗಿರುತ್ತೆ. ನಿಮಗೆ ಅವರು ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬೇಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಹೆಸರನ್ನು ಊರನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ